ಇವಾಗ ಟೈಮ್ ಬೆಳಗಿನ ಜಾವ 5 ಗಂಟೆ. ಇಲ್ಲಿ ನೋಡಿ ಜನಸಾಗರ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೂ ಮುನ್ನ ಆಚರಿಸುವಂತಹ ಕೊನೆ ಹೊರಬೀಡು ಅಂದ್ರೆ 5ನೇ ಹೊರಬೀಡು ಹೇಗಿರುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಇವತ್ತು ಜಾತ್ರೆಗೂ ಮುನ್ನ ಆಚರಿಸುವ 5ನೇ ಹೊರಬೀಡನ್ನ ಪೂರ್ವ ದಿಕ್ಕಿಗೆ ನೆರವೇರಿಸಲಾಯಿತು. ಇದು ಜಾತ್ರೆಗೂ ಮುನ್ನ ಆಚರಿಸುವ ಕೊನೆಯ ಹೊರಬೀಡಾಗಿರುತ್ತೆ. ಅಂಕೆ ಹೊರಬೀಡು ಅಂತಾನೂ ಕರೀತಾರೆ. ಮೊದಲು ದೇವಸ್ಥಾನದಲ್ಲಿ ಶ್ರೀ ಮಾರಿಕಾಂಬಾ ದೇವಿಗೆ ಮಹಾಪೂಜೆಯನ್ನು ಸಲ್ಲಿಸಿ ದೇವಸ್ಥಾನದಿಂದ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಆರಂಭವಾಗುತ್ತೆ. ಅಲ್ಲಿಂದ ಈ ಪಲ್ಲಕ್ಕಿ ಮೊದಲು ಬಂದು ತಲುಪೋದು ಮರ್ಕಿದುರ್ಗಿಯರ ದೇವಸ್ಥಾನಕ್ಕೆ. ಮರ್ಕಿದುರ್ಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಆ ಪಲ್ಲಕ್ಕಿ ಹೊರಡೋದೆ ಜಾತ್ರಾ ಗದ್ದುಗೆ ಪೀಠಕ್ಕೆ. ನಂತರ ಈ ದೇವಿಯ ಪಲ್ಲಕ್ಕಿಯನ್ನ ಜಾತ್ರಾ ಗದ್ದುಗೆಯ ಪೀಠದಲ್ಲಿಟ್ಟು ಪೂಜೆಯನ್ನು ಸಲ್ಲಿಸಲಾಗುತ್ತೆ. ನಂತರ ದೇವಿಯ ಪಲ್ಲಕ್ಕಿಯನ್ನ ಬನವಾಸಿ ರೋಡಿನಲ್ಲಿರುವ ವಿಸರ್ಜನಾ ಪೀಠಕ್ಕೆ ತಂದು ಪೂಜೆಯನ್ನ ಸಲ್ಲಿಸಿ ನಂತರ ಈ ದೇವಿಯ ಮುಖ್ಯ ಗಡಿಯಾದ ಬನ್ನಿಕಟ್ಟೆಗೆ ದೇವಿಯ ಪಲ್ಲಕ್ಕಿಯನ್ನ ಕರೆತರಲಾಗುತ್ತೆ. ಮೊದಲು ಕ್ಷೇತ್ರ ಪಾಲನಾದ ಭೂತರಾಜನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ನಂತರ ದೇವಿಗೆ ಉಡಿ ಪಡ್ಲೆಗೆಯನ್ನು ತುಂಬಿಸಿ ದೇವಿಗೆ ಬಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ಕೊನೆಯ ಹೊರಬೀಡಿನ ಮುಖ್ಯ ವಿಶೇಷತೆ ಅನ್ನ ಪ್ರಸಾದ. ಅದರಲ್ಲೂ ಕೇಸರಿ ಬಾತ್ ಮಾತ್ರ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಈ ಕ್ಷೇತ್ರದ ಪರಿವಾರ ದೇವರುಗಳಿಗೆ ನೈವೇದ್ಯವನ್ನಿಟ್ಟು ದೇವಿಗೆ ಮಹಾಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮಧ್ಯರಾತ್ರಿ 3 ಗಂಟೆಗೆ ಹೀಗಿದ್ದ ಈ ಪ್ಲೇಸ್ ಮಹಾಪೂಜೆಯ ನಂತರ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಮಧ್ಯರಾತ್ರಿ ಜನಸಾಗರವೇ ಹರಿದು ಬಂದಿತ್ತು. ಈ ಒಂದು ಸ್ಪೆಷಲ್ ಕೇಸರಿ ಬಾತ್ ನಮ್ಮೂರಲ್ಲಿ 2 ವರ್ಷಕ್ಕೊಮ್ಮೆ ಮಾತ್ರ ಸಿಗತ್ತೆ. ಅದು ಹೊರಬೀಡು ಟೈಮಲ್ಲಿ ಮಾತ್ರ. ಈ ಕೊನೆಯ ಹೊರಬೀಡು ರಾತ್ರಿಯಿಂದ ಬೆಳಗಿನ ಜಾವ ತನಕನೂ ಇರುತ್ತೆ. ಈ ಚಳಿಗೆ ಬೆಂಕಿ ಕಾಯಿಸ್ತಾ ಮಾತಾಡ್ತಾ ಕೊಳ್ಳೋದು ನಮ್ಮೂರ್ ಕಡೆ ಚೈಲ್ಡ್ಹುಡ್ ಮೆಮೊರೀಸ್ ನ ರಿಕಾಲ್ ಮಾಡ್ದಂಗೆ ಇರುತ್ತೆ. ಬೆಳಗಿನ ಜಾವ 6:15ಗೆ ಈ ಸ್ಥಳದಲ್ಲಿ ದೇವಿಗೆ ಕೊನೆಯ ಪೂಜೆಯನ್ನು ಸಲ್ಲಿಸಿ ದೇವಿಯ ಪಲ್ಲಕ್ಕಿಯನ್ನ ದೇವಸ್ಥಾನದ ಬಳಿ ತೆಗೆದುಕೊಂಡು ಬರಲಾಗುತ್ತೆ.